ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡಿನಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. TVK 234 ಅಭ್ಯರ್ಥಿಗಳನ್ನು ಕೂಡ ಒಟ್ಟಿಗೆ ಸೇರಿಸಿದ್ದಾರೆ ವಿಜಯ್. ಏನಾಗ್ತಿದೆ ಹಾಗಾದರೆ? ಆಪರೇಷನ್ ಶುರುವಾಗಿಬಿಟ್ಟಿದೆಯಾ? ವೆಸ್ಟ್ ಬೆಂಗಾಲಲ್ಲಿ ರೋಚಕತೆ ಹೇಳುತ್ತಿರೋದು ಬಿಡಿ, ಅದು ಎಕ್ಸ್ಪೆಕ್ಟೆಡ್, ಅಷ್ಟೇ ರೋಚಕವಾಗಿರುತ್ತೆ ಕಡೆ ಕ್ಷಣದವರೆಗೂ ಅಂತ. ಅಂಥ ಥಿನ್ ಮಾರ್ಜಿನ್ನಲ್ಲಿ ಯಾರೇ ವಿನ್ ಆದರೂ ವಿನ್ ಆಗ್ತಾರೆ. BJPಗೆ ಎಡ್ಜನ್ನು ತೋರಿಸ್ತಾ ಇವೆ ಎಲ್ಲ ಎಕ್ಸಿಟ್ ಪೋಲ್ಗಳು. ಬಟ್ ತಮಿಳ್ನಾಡ್ದು ಮೆಗಾ ಸರ್ಪ್ರೈಸ್ ಆಗಿಬಿಟ್ಟಿದೆ. ಈಗ ತಮಿಳ್ನಾಡಿನಲ್ಲಿ DMKಗೆ ಕ್ಲಿಯರ್ ವಿನ್ ಅನ್ನೋ ರೀತಿ ಇದ್ದ ಪರಿಸ್ಥಿತಿ ಈಗ ಬೇರೆದೊಂದು ಚಿತ್ರಣ ಇದ್ದಕ್ಕಿದ್ದಂತೆ ತೆರೆದುಕೊಳ್ತಾ ಇದ್ದು. ಏನು ನಡೀತಿದೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳ್ನಾಡಿನಲ್ಲಿ? ಇತ್ತ ವೆಸ್ಟ್ ಬೆಂಗಾಲ್ ಸರ್ವೆಯನ್ನು BJP ರೆಡಿ ಮಾಡ್ಕೊಂಡಿದೆ, ಅಂದರೆ ತನ್ನ ಸರ್ವೆ. ಎಕ್ಸಿಟ್ ಪೋಲ್ಗಳು ಪ್ರತಿಷ್ಠಿತ ಏಜೆನ್ಸಿಗಳ ಸರ್ವೆ ಆಯಿತು. ಈಗ BJP ತನ್ನ ಸರ್ವೆ ಬಿಟ್ಟಿದೆ. ಅದೆಲ್ಲ ನೋಡೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ತಮಿಳ್ನಾಡು ವಿಚಾರಕ್ಕೆ ಬರೋಣ. ಯಾಕಂದರೆ ವೆಸ್ಟ್ ಬೆಂಗಾಲ್ ಬಗ್ಗೆ ಬಹಳಷ್ಟು ಮಾತಾಡಿದ್ದೀವಿ ನಾವು. ಬಹಳ ವಿಚಾರಗಳು ಅಲ್ಲಿ ಚರ್ಚೆಗೆ ಬಂದವು. ಮತ್ತು BJP ಎಡ್ಜ್ ಸದ್ಯಕ್ಕೆ ಕಾಣಿಸ್ತಿರೋದು. ಈಗ ನೋಡಿ, ತಮಿಳ್ನಾಡಿನಲ್ಲಿ ಯಾವಾಗ ಆಕ್ಸೆಸ್ ಮೈ ಇಂಡಿಯಾ ಸರ್ವೆ ಬಂತಲ್ಲ, ಆಕ್ಸೆಸ್ ಮೈ ಇಂಡಿಯಾ ಸಾಮಾನ್ಯವಾಗಿ ಅಷ್ಟು ಸಲೀಸಾಗಿ ಬೇಕಾಬಿಟ್ಟು ನಂಬರ್ ಕೊಡಲ್ಲ. ಅವ್ರದ್ದು ಸುಳ್ಳೇ ಆಗಿಲ್ಲ ಅಂತ ಅಲ್ಲ, ಆದರೂ ತುಂಬ ಹಳೆದು ತೂಗಿ ಗ್ರೌಂಡ್ ರಿಪೋರ್ಟ್ ತೊಗೊಂಡು ಸ್ಯಾಂಪಲ್ ಸೈಜ್ ದೊಡ್ಡದಿರುತ್ತೆ. ಸರ್ವೆ ಮಾಡೋದು ಸ್ವಲ್ಪ ಟೈಮ್ ತೊಗೊಂಡೇ ಮಾಡ್ತಾರೆ. ನೆಕ್ಸ್ಟ್ ಡೇ ಬಿಡ್ತಾರೆ ಬೇಕಾದ್ರೆ, ಆಗಿಲ್ಲ ಅಂತ. ವೆಸ್ಟ್ ಬೆಂಗಾಲ್ದಿನ್ನೂ ಬಿಟ್ಟೇ ಇಲ್ಲ ಅವರು. ಅಂಥದ್ದೊಂದು ಸರ್ವೆ ಆಕ್ಸೆಸ್ ಮೈ ಇಂಡಿಯಾ ತಮಿಳ್ನಾಡಿನಲ್ಲಿ TVKಗೆ 120 ಸೀಟ್ ತನಕ, 90ರಿಂದ 120 ಸೀಟ್ ತನಕ ಬರಬಹುದು ಅನ್ನೋ ರಿಪೋರ್ಟ್ ಇಟ್ಟುಬಿಡ್ತು. ಯಾವಾಗ ಈ ರಿಪೋರ್ಟ್ ಬಂತಲ್ಲ, DMKಗಿಂತಲೂ ಕೂಡ TVK ಪರ್ಫಾರ್ಮೆನ್ಸು ಆರಂಭದಲ್ಲಿ ಮೊದಲ ಸ್ಟೆಪ್ಪಲ್ಲೇ ಜೋರಾಗಿರುತ್ತೆ ಅನ್ನೋದು ಯಾವಾಗ ಬಂತೋ ಆವಾಗ ವಿಜಯ್ ಬಹುಶಃ ಅವರೇ ಊಹಿಸಿದ್ರೋ ಏನೋ ಗೊತ್ತಿಲ್ಲ, ಅಂಥದ್ದೊಂದು ನಂಬರ್ ಬರ್ತಾ ಇದ್ದ ಹಾಗೆ ಎಲ್ಲ ಬಗೆಯಲ್ಲಿ ಆಪರೇಷನ್ ಶುರುವಾಗ್ಬಿಟ್ಟಿದೆ. 92ರಿಂದ 110 DMKಗೆ ಪ್ರೆಡಿಕ್ಟ್ ಮಾಡ್ತಿರೋದು, TVKಗೆ 120 ತನಕ ಅಂತ ಪ್ರೆಡಿಕ್ಟ್ ಮಾಡ್ತಿರೋದು. AIADMK 22-32 ಸೀಟ್ ಅಂತ ಪ್ರೆಡಿಕ್ಷನನ್ನು ಕೊಡ್ತಿರೋದಲ್ವ ಈ ಸರ್ವೆ ಎಕ್ಸಿಟ್ ಪೋಲು. ಸೊ ಈಗ 234 ಅಭ್ಯರ್ಥಿಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಕಾರ್ಯಾಚರಣೆ TVK ವಿಜಯ್ ಶುರು ಮಾಡಿದ್ದಾರೆ. ಅಂದರೆ ಭಯ ಮತ್ತೊಂದು ಅಂತಲ್ಲ, ಏನು ಬೇಕಾದರೂ ಆಗ್ಬೋದು ಈ ರೀತಿಯ ರಿಸಲ್ಟ್ ಬಂದಾಗ. ಹಂಗೆ ಅಸೆಂಬ್ಲಿ ಆದಾಗ, ಇಂಥದ್ದೊಂದು ಒಂದು 10 ಸೀಟಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಆದಾಗ ಏನು ಬೇಕಾದರೂ ಆಗಬಹುದು. 234 ಜನರನ್ನು ಕೂಡ ತನ್ನ ಅಭ್ಯರ್ಥಿಗಳನ್ನು ಸೇರಿಸಿದ್ದಾರೆ. ಈಗಾಗಲೇ NDA TVKಯನ್ನು ಸಂಪರ್ಕ ಮಾಡಿರುತ್ತೆ, ಡೌಟೇ ಇಲ್ಲ. ಆ ಬಗ್ಗೆ ಕೂಡ ರಿಪೋರ್ಟ್ಸ್ ಬರ್ತಿದ್ದಾವೆ. ಯಾಕಂದರೆ AIADMK BJPನೇ ಆಪ್ಷನ್ನು TVKಗೆ ಉಳಿಯೋದು. ಅಂಥ ನಂಬರ್ ಬಂದಿದ್ದೇ ಹೌದಾದರೆ ಬೇಡ, ಈ ಆಕ್ಸೆಸ್ ಮೈ ಇಂಡಿಯಾ ಬಿಟ್ಟರೆ ಇನ್ನು ಯಾರೂ ಕೊಡ್ತಿಲ್ಲ ಬಿಡಿ. 10-15 ಸೀಟು, 30 ತನಕ ಸೀಟ್ಸ್ ಬರಬಹುದು, ಕಿಂಗ್ ಮೇಕರ್ ಆಗಬಹುದು, ಡಿಸೈಡಿಂಗ್ ಫ್ಯಾಕ್ಟರ್ ಇದೆ ಅಂತ ಹೇಳ್ತಿದ್ದಾರೆ. ಬರೀ ಇವರಷ್ಟೇ ಅಲ್ಲ, ತುಂಬ ಬೇರೆ ಬೇರೆ ಸರ್ವೆಗಳು ಕೂಡ ಎಷ್ಟು ಸೀಟ್ ತೊಗೊಂಡ್ರೂ ವಿಜಯ್ ಒಳ್ಳೆ ಎಂಟ್ರಿನೇ ತೊಗೊಂಡಿದ್ದಾರೆ, ಕಿಂಗ್ ಮೇಕರ್ ಆಗೋ ಚಾನ್ಸ್ ಇದೆ ಅಂತಲೇ ಹೇಳ್ತಿದ್ದಾರೆ. ಆದರೆ ಆಕ್ಸೆಸ್ ಮೈ ಇಂಡಿಯಾ ರೀತಿ ಆದರೆ ಅವರು ಹೇಳಿದ್ರಲ್ಲಿ ಅರ್ಧ ಬಂದರು, 40-50 ಸೀಟ್ ಬಂದ್ರೂ ವಿಜಯ್ ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಯಾರು ಕೂಡ. ಅಂತಹ ಸ್ಥಿತಿ ಬಂದ್ಬಿಡುತ್ತೆ. ಸೊ DMK ಜೊತೆ ಹೋಗೋಕ್ಕಾಗತ್ತೆ. ಅವರು ಮೈತ್ರಿ ಮಾಡಿಕೊಂಡು DMKಯೇ ಅವರ ಪರಮಶತ್ರು ಈಗ ರಾಜಕೀಯವಾಗಿ. ಸೈದ್ಧಾಂತಿಕವಾಗಿ ಈಗ ನಡೆಯಲ್ಲ ಎಲೆಕ್ಷನ್ನು, ಅಧಿಕಾರ ಅಂತ ಬಂದಾಗ ಸಿದ್ಧಾಂತ ಆಮೇಲೆ ಅಂತ ಆಗ್ಬಿಡುತ್ತೆ. ರಿಸಲ್ಟ್ ಬಂದ ಮೇಲೆ, ಎಲೆಕ್ಷನ್ಗಿಂತ ಮುಂಚೆ ಸಿದ್ಧಾಂತ ಜೋರಾಗಿ ಸದ್ದು ಮಾಡಿರುತ್ತೆ. ಸೊ ಈಗ ಏನೇ ಸೈದ್ಧಾಂತಿಕ ವ್ಯತ್ಯಾಸ ಮತ್ತೊಂದು ಇದ್ರೂ ಆಪ್ಷನ್ನು NDAನೇ ಆಗುತ್ತೆ. ಅದು ಮುಂಚೆನೇ ಆ ಕಾಂಬಿನೇಷನ್ ವರ್ಕೌಟ್ ಮಾಡೋ ಪ್ರಯತ್ನ ಅಮಿತ್ ಶಾ ಡೈರೆಕ್ಟಾಗಿ ಸಿಕ್ಕಾಪಟ್ಟೆ ಮಾಡಿದರು. ಯಾರ ಮೂಲಕ? ಆಂಧ್ರ DCM ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರನ್ನು ಸೆಳೆಯೋದಕ್ಕೆ ಪ್ರಯತ್ನ ಆಗಿತ್ತು ಅನ್ನೋದು ನಮಗೆ ನೆನಪಿದೆ. ಸೊ ಆಂಧ್ರ ಅಂದರೆ ಸಿನಿಮಾ ಫೀಲ್ಡಲ್ಲಿರೋರು ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆಂಧ್ರದಲ್ಲೇ ಒಂದು ಮೀಟಿಂಗ್ ಏರ್ಪಡಿಸಿದ್ರು ಅನ್ನೋವಂಥ ಸುದ್ದಿ, ಪವನ್ ಕಲ್ಯಾಣ್ ಮೀಟಿಂಗ್ ಸುದ್ದಿಗಳೆಲ್ಲ ಬಂದಿದ್ವು. ಮತ್ತು BJP ಒಬ್ಬರು ಡೆಲ್ಲಿ ಟಾಪ್ ಲೀಡರ್ ವಿಜಯ್ ಅವ್ರನ್ನ ಭೇಟಿ ಆಗಿರೋದ್ರ ಬಗ್ಗೆ ಸುದ್ದಿ ಬಂತು. AIADMK ಕೂಡ ಅದರ ಬಗ್ಗೆ ಹಿಂಟ್ ಕೊಟ್ಟಿತ್ತು, TVK ಒಂದಾಗತ್ತೆ ನಮ್ಮ ಜೊತೆ ಅಂತ. TVK ಕೂಡ ಹೇಳಿತ್ತು, ಯಾರು ನಮ್ಮನ್ನು CM ಮಾಡ್ತಾರೋ ಅವ್ರ ಜೊತೆ ಹೋಗ್ತೀವಿ ಅಂತ. ಸೊ ಈಗ BJPಗಂತೂ ತಲೆಗೆಡಿಸ್ಕೊಳ್ಳುವಂಥದ್ದಿಲ್ಲ. AIADMK ಈಗ ಏಕಾಂಗಿಯಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ TVK
ಆರಾಮಾಗಿ ತಾನು ಅಂದುಕೊಂಡಂತಹ CM ಕುರ್ಚಿನ ಪಡ್ಕೊಳ್ಳುತ್ತೆ ಈ ನಂಬರ್ ಬಂದರೆ. ಇದು ಬಹಳ ಸರ್ಪ್ರೈಸ್ ಬಿಡಿ, ಇದು ಹೇಳೋಕ್ಕಾಗಲ್ಲ, ಹಿಂಗೆ ಆಗೇ ಬಿಡುತ್ತೆ ಅಂತಲ್ಲ, ಬಟ್ ಆಗುತ್ತೆ ಅಂತ ಹೇಳ್ತಿರೋದ್ರಿಂದ ಇದ್ರ ಸುತ್ತ ಈಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ, ರಿಪೋರ್ಟ್ ಮಾಡ್ತಿದ್ದೀವಿ. ನಂಬೋಕ್ಕಾಗದಂಥ ಒಂದು ಅಂಕಿಅಂಶ ಇದು. TVK ಈ ರೀತಿ ಮಾಡುತ್ತೆ ಬರ್ತಾ ಇದ್ದಂಗೆ ಅಂದರೆ, ಹಾಗಾದರೆ ಹಿಂದೆ ಆಗಿಲ್ವಾ? NTR ಕಾಲದಲ್ಲಿ ಹಿಂಗೆ ಆಗಿರೋದು. ಅವ್ರು ಬಂದು ಒಂದೇ ವರ್ಷಕ್ಕೆ ಮ್ಯಾಜಿಕ್ ಮಾಡಿದ್ದಾರೆ. ಒಂದೇ ವರ್ಷದಲ್ಲಿ ಅಧಿಕಾರ ಅವರಿಗೆ ಲಭಿಸಿದೆ. ಬೇರೆ ಬೇರೆ ನಾಯಕರುಗಳ ಇತಿಹಾಸ ನೋಡಿದ್ರೆ 2 ದಶಕಗಳ ಕಾಲ ಹೋರಾಟ ಮಾಡಿ ಅಧಿಕಾರ ಪಡೆದವರು ಇದ್ದಾರೆ, ಬಂದ ತಕ್ಷಣ ಅಧಿಕಾರ ಪಡ್ಕೊಂಡವರು ಇದ್ದಾರೆ. ಈಗ ವಿಜಯ್ ಅವರು ಪಕ್ಷ ಅಂತ ಶುರು ಮಾಡಿ 1-2 ವರ್ಷ ಆಗಿತ್ತು ಹೆಸರಿಗೆ, ಆದರೆ ಕಳೆದ 1 ವರ್ಷದಿಂದ ಜೋರಾಗಿ ಶುರು ಮಾಡಿದ್ರು. ಅವರೆಲ್ಲ ಜನ ರೆಸ್ಪಾನ್ಸು ಯಾವ ರೀತಿ ಯಾವ ರೀತಿ ಕ್ರೌಡ್ ಸೇರ್ತಿತ್ತು ಎಲ್ಲ ನೋಡಿದ್ವಿ. ಆದರೆ ಅದು ನಂಬರಾಗಿ ಕನ್ವರ್ಟ್ ಆಯ್ತಾ ಇಲ್ವಾ ಅನ್ನೋದು ಪ್ರಶ್ನೆಗೆ ಈ ಸಲ ಉತ್ತರ ಸಿಗತ್ತೆ. ಅದು ಭರ್ಜರಿ ನಂಬರಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. 100 ಕ್ರಾಸ್ ಆಗುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಿದ್ದಂಗೆ ಈಗ BJP ಕಾರ್ಯಾಚರಣೆ, NDA ಕಾರ್ಯಾಚರಣೆ ಎಲ್ಲ ಜೋರಾಗಿದೆ. 234 ತನ್ನ ಅಭ್ಯರ್ಥಿಗಳ ಜೊತೆ ಮೀಟಿಂಗನ್ನು ಚುರುಕುಗೊಳಿಸಿದ್ದಾರೆ. ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ TVK ಒಳಗಡೆ ಆಲ್ರೆಡಿ ಮನೆ ಮಾಡಿದೆ. ಯಾಕಂದರೆ ಅವ್ರಿಗೂ ಒಂದು ಬೂತ್ ಲೆವೆಲ್ ಲೆಕ್ಕ ಎಲ್ಲ ತೆಗೆದಿರ್ತಾರಲ್ಲ, ಆ ಲೆಕ್ಕಾಚಾರದಲ್ಲಿ ತಾವು 120 ಗೆಲ್ತೀವೋ ಬಿಡ್ತೀವೋ ಬಟ್ ಕಿಂಗ್ ಮೇಕರ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ವಿಜಯ್ ಈಗ ಎದೆಯುಬ್ಬಿಸಿ ನಿಂತಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ಆಳದಂತೆ ರಾಜಕೀಯವನ್ನು ಆಳ್ತೀನಿ ತಮಿಳ್ನಾಡಿನಲ್ಲಿ ನಾನು ಅಂತ. ನೋಡಬೇಕಿದು ಏನಾಗುತ್ತೆ ಅಂತ. ಇದಿಷ್ಟು ತಮಿಳ್ನಾಡು ಲೆಕ್ಕಾಚಾರ. ಆದರೆ ವೆಸ್ಟ್ ಬೆಂಗಾಲಲ್ಲಿ ನೋಡಿ ಸುಮಾರು ರಿಪೋರ್ಟ್ಸ್ ಬರ್ತಿದ್ದಾವೆ. ಈಗ 77 ಕಡೆ EVM ಟ್ಯಾಂಪರಿಂಗ್ ಪ್ರಯತ್ನ ಆಗಿದೆಯಂತೆ. ಅದು ಫಾಲ್ತಾದಲ್ಲೇ 32 ಕಡೆ ಆಗಿದೆ ಅನ್ನೋದು ರಿಪೋರ್ಟ್ಸ್ ಬಂದಿದೆ. ಅದರ ಬಗ್ಗೆ ಎಲ್ಲ ಎಲೆಕ್ಷನ್ ಕಮಿಷನ್ ಈಗ ಕ್ರಮ ಕೈಗೊಳ್ಳಬೇಕು. RSS ಅವರು ಕಾರ್ಯಕರ್ತರ ಮನೆ ಮೇಲೆ TMC ಅವರು ಅಟ್ಯಾಕ್ ಮಾಡ್ತಿರೋದೆಲ್ಲ ರಿಪೋರ್ಟ್ ಆಗ್ತಿದ್ದಾವೆ. ಭದ್ರತೆ ಅಂತೂ ಇನ್ನೂ 60 ದಿನಗಳ ಕಾಲ ಇರುತ್ತೆ. ಯಾವ ಕಾರಣಕ್ಕೂ ಯಾರನ್ನು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಅಭಯ ಕೊಟ್ಟಿದ್ದಾಗಿದೆ. ಈಗಾಗಲೇ ಕೇಂದ್ರ ಗೃಹ ಸಚಿವರೇ ಅದನ್ನು ಹೇಳಿದ್ದಾರೆ. ಅದರ ಜೊತೆಗೆ ನೋಡಿ ಎಂತೆಂಥದ್ದೆಲ್ಲ ನಡೆದಿದೆ ಅಂದರೆ EVMದು 77 ಕಡೆ ಟ್ಯಾಂಪರಿಂಗ್ ಪ್ರಯತ್ನ ಅಲ್ವಾ, ಹೆಂಗೆ ಹೆದರಿಸಿದ್ದಾರೆ ಅಂದರೆ ರಿಪೋರ್ಟ್ಸ್ ಬರ್ತಿರೋದು, ಸುದ್ದಿಗಳು ಚರ್ಚೆ ಆಗ್ತಿರೋದು, ಏನೋ ಒಂದು ಕೆಮಿಕಲ್ ಅಂತೆ. ಒಂದು ಕಡೆ ಟೇಪ್ ಅಂಟಿಸಿದ್ದಾರೆ BJP ಬಟನ್ಗೆ ಅಂತ ಸುದ್ದಿ ನೋಡಿದ್ರಲ್ಲ, ಬರೀ ಟೇಪ್ ಅಂಟಿಸಿದ್ದಲ್ಲ, ಕೆಲವು ಬೂತ್ಗಳಲ್ಲಿ ಏನಂದರೆ ಆ BJP ಬಟನ್ಗೆ ಒಂದು ಕೆಮಿಕಲ್ ಹಾಕಿ ಬಂದಿದ್ದಾರಂತೆ ಓಟ್ ಹಾಕಕ್ಕೆ ಹೋದ ನೆಪದಲ್ಲಿ TMC ಕಡೆಯವರು. ಅವ್ರು ಯಾರು ಆ ಬಟನ್ ಒತ್ತುತ್ತಾರೋ ಅವ್ರ ಕೈಗೆ ಆ ಸ್ಮೆಲ್ ಇರುತ್ತೆ, ಅವರನ್ನು ನಾಳೆ ಬಗ್ಗು ಬಡಿಯೋದು, ಆ ರೀತಿ ಎಲ್ಲ ನಡೀತಿದೆ ಅನ್ನೋ ಸುದ್ದಿಗಳು ಚರ್ಚೆ ಆಗ್ತಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಇದು ಯಾವ ದೇಶ ಅಂತ ಅಂದ್ಕೊಳ್ಳೋ ಮಟ್ಟಿಗೆ ಆಶ್ಚರ್ಯಕರ ಸುದ್ದಿಗಳು ಬರ್ತಿದ್ದಾವೆ. ಇಷ್ಟರ ನಡುವೆನೂ ಜನ ರೊಚ್ಚಿಗೆದ್ದು ಓಟ್ ಹಾಕಿದಾರಲ್ಲ, ಈ ರೀತಿ ಹೆದರಿಸಿ ಬೆದರಿಸುವಂಥ ವಾತಾವರಣದ ನಡುವೆನೂ ಅದೇ ಅಲ್ಲಿನ ಪ್ರಜಾಪ್ರಭುತ್ವದ ಗೆಲುವು. ಯಾರಾದರೂ ಗೆಲ್ಲಿ ಪ್ರಜಾಪ್ರಭುತ್ವ ಅಂತೂ ಗೆದ್ದಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾವ ಥರ ಗೂಂಡಾಯಿಸಮ್ ಹಾಗಾದರೆ ವೆಸ್ಟ್ ಬೆಂಗಾಲಲ್ಲಿರೋದೊಂದಕ್ಕೂ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಎಕ್ಸಿಟ್ ಪೋಲ್ಗಳೆಲ್ಲ ಈಗ BJP ಕೊಡ್ತಾ ಇದ್ದಾವೆ. BJP ಲೆಕ್ಕ ಏನು, BJP ಕೂಡ ತನ್ನದೇ ಆದ ಒಂದು ಲೆಕ್ಕ ರೆಡಿ ಮಾಡ್ಕೊಂಡಿದೆ ಎಷ್ಟು ಸೀಟ್ ಗೆಲ್ತೀವಿ ಅಂತ. ಅಮಿತ್ ಶಾ ಅವ್ರು ಹೇಳಿದರು ಫಸ್ಟ್ ಫೇಸಲ್ಲಿ 110 ಅಂತ, ಎರಡನೇ ಫೇಸಲ್ಲಿ 50-60 ಸೀಟ್ಸ್ ಬಂದರೆ ಭರ್ಜರಿ ಗೆಲುವು ಅನ್ನೋ ಲೆಕ್ಕಾಚಾರ ಆಗಿತ್ತು. ಈಗ ಎರಡನೇ ಫೇಸ್ ಮುಕ್ತಾಯದ ಬಳಿಕ ಪಕ್ಕಾ ಲೆಕ್ಕ ತೆಗೆದಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ BJP ಅವರು. 170 ಸೀಟು, 165ರಿಂದ 170 ಸೀಟನ್ನು BJP ಆರಾಮಾಗಿ ವೆಸ್ಟ್ ಬೆಂಗಾಲಲ್ಲಿ ಗೆದ್ದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಬೂತ್ ಕ್ಯಾಪ್ಚರು ಇಲ್ಲ, ಇನ್ನೊಂದು ಇಲ್ಲ, ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ. ಅತ್ಯಂತ ಪಾರದರ್ಶಕವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥ ಎಲೆಕ್ಷನ್ ನಡೆದಿದೆ. 170 ಸೀಟ್ ಗೆಲ್ತೀವಿ ನಾವು. 160ರಿಂದ 170 ಒಳಗಡೆ BJPಯ ಲೆಕ್ಕಾಚಾರ ಇದು. BJPಯ ಎಕ್ಸಿಟ್ ಪೋಲ್ ಇದು. ಬೂತ್ ಲೆವೆಲ್ ಲೆಕ್ಕಾಚಾರ ತೆಗೆದಿರ್ತಾರಲ್ಲ, ಬೂತ್ ಲೆವೆಲಿಂದ ಅವ್ರಿಗೆ ಒಂದು ಅಂದಾಜಿನ ಲೆಕ್ಕ ಸಿಕ್ಕಿರುತ್ತೆ. ಸೊ ಭರ್ಜರಿ ಆತ್ಮವಿಶ್ವಾಸದಲ್ಲಿ BJP ಈಗ ಮುಂದಿನ ವರ್ಷದ ಎಲೆಕ್ಷನ್ ತಯಾರಿ ಶುರು ಮಾಡಿದೆ. ಗುಜರಾತು ಬೇರೆ ಬೇರೆ ರಾಜ್ಯಗಳದ್ದೆಲ್ಲ ಎಲೆಕ್ಷನ್ ತಯಾರಿ ಶುರು ಮಾಡಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಮಾಹಿತಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.